ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಕೆಮೆಲಿಯಾ ಗಿಡನ ನಾನು ಆನ್ಲೈನಿಂದ ತರಿಸಿದ್ದೆ ಅಂತ ನಿಮಗೆ ತೋರಿಸಿದ್ದೀನಿ ಹಿಂದಿನ ವಿಡಿಯೋಗಳಲ್ಲಿ. ಅದು ಯಾರು ನೋಡಿಲ್ಲ ಅಂದರೆ ಆ ವಿಡಿಯೋನ ನೋಡಿ. ಇವತ್ತು ಆ ಗಿಡನ ರೀಪಾಟ್ ಮಾಡ್ತಾಯಿದ್ದೀನಿ. ಅದು ಬಂದು 2 ದಿನ ಆಯಿತು. ಇವತ್ತು ನಾನು ರೀಪಾಟ್ ಮಾಡ್ತಾಯಿದ್ದೆ, ಹಾಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಈ ವಿಡಿಯೋನ. ಇಲ್ಲಿ ನೋಡಿ, ನಾನು ಮಣ್ಣಿಗೆ ಒಂದು ಸ್ವಲ್ಪ ಬೇವಿನ ಹಿಂಡಿ, ಆಮೇಲೆ ಸ್ವಲ್ಪ ಕೊಕೊಪೀಟನ್ನು ಕೂಡ ನಾನು ಸೇರಿಸಿದ್ದೀನಿ. ಹಾಗೆ ಮರಳನ್ನು ಕೂಡ ಇದಕ್ಕೆ ಸೇರಿಸಿದ್ದೀನಿ. ಮಣ್ಣು ಸ್ವಲ್ಪ ಮಾಯಿಸ್ಟ್ ಆಗಿರಬೇಕು, ಆ ರೀತಿಯಾಗಿ ನಾವು ನೋಡ್ಕೋಬೇಕು. ಹಾಗೆ ಒಂದು ಸ್ವಲ್ಪ ನಾನು ಕಂಪೋಸ್ಟನ್ನು ಹಾಕ್ತಾಯಿದ್ದೀನಿ. ಮಣ್ಣು ಎಷ್ಟಿದೆ ಅದ್ರ ನೋಡಿ ಒಂದು 30% ಆದರೂ ನೀವು ಕಂಪೋಸ್ಟನ್ನು ಸೇರಿಸ್ಕೊಳ್ಳೇಬೇಕು. ನೀರು ನಿಂತ್ಕೋಬಾರ್ದು, ಆ ರೀತಿಯಾಗಿ ಮಣ್ಣನ್ನು ನಾವು ರೆಡಿ ಮಾಡಬೇಕಾಗತ್ತೆ. ಚೆನ್ನಾಗಿ ಎಲ್ಲನೂ ಒಂದೇ ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಯಾವುದೇ ಗಿಡನ ಹಚ್ಚಿ ಅದಕ್ಕೆ ಸ್ವಲ್ಪ ಗೊಬ್ಬರ ಕೊಟ್ಟರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಗಿಡ. ಗೊಬ್ಬರ ಇಲ್ಲ ಅಂದರೂ ಗಿಡಗಳು ಬರುತ್ತೆ, ಇಲ್ಲ ಅಂತ ಅಲ್ಲ, ಮಣ್ಣಲ್ಲಿ ಬೆಳೆಯುತ್ತೆ. ಸ್ವಲ್ಪ ಕಂಪೋಸ್ಟ್ ಎಲ್ಲ ಕೊಟ್ಟರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಈಗ ನೋಡಿ, ನಾನು ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ. ಈಗ ಈ ಗಿಡನ ತೆಗಿತೀನಿ ನಾನು. ಇದು ಕಟ್ಟಿಂಗಿಂದ ಹಾಕಿರುವಂತಹ ಗಿಡ. ಅವರು ಕಟ್ಟಿಂಗಿಂದ ಕೂಡ ಬರುತ್ತೆ. ನಾನು ಒಬ್ಬರ ಮನೆಗೆ ಹೋದಾಗ ಈ ಹೂವನ್ನ ನೋಡಿ ತುಂಬ ಇಷ್ಟ ಆಗಿ ನಾನು ಇದನ್ನು ಆರ್ಡರ್ ಮಾಡಿದ್ದು. ಕೆಲವೊಬ್ಬರು ಗಿಡಗಳನ್ನು ಕೊಡೋದಿಲ್ಲ, ಕಟ್ ಮಾಡೋದಿಲ್ಲ, ಆ ರೀತಿ ಹೇಳ್ತಾರೆ. ನಾನು ಹಂಗಾಗಿ ಕೇಳೋಕ್ಕೆ ಹೋಗಲಿಲ್ಲ ಅವ್ರಿಗೆ. ಯಾಕಂದರೆ ನಾನು ನೋಡಿದ ಹಾಗೆ ಕೆಲವೊಬ್ಬರು ಆನ್ಲೈನಿಂದ ತರಿಸಿರ್ತಾರೆ, ಬೇರೆ ಕಡೆಯಿಂದ ತೊಗೊಂಡು ಬಂದಿರ್ತಾರೆ ದುಡ್ಡು ಕೊಟ್ಟು. ಅಂಥವ್ರು ಏನು ಮಾಡ್ತಾರೆ, ಕೆಲವೊಂದು ಸರಿ ಕಟ್ ಮಾಡಿ ಕೊಡೋದಕ್ಕೆ ಹಿಂಜರಿತಾರೆ. ಕಟ್ಟೆ ಮಾಡಲ್ಲ ಕೆಲವೊಂದು ಸರಿ ಗಿಡಗಳನ್ನು. ಆದರೆ ನಾನೇನು ಹೇಳ್ತೀನಿ ಅಂದರೆ, ನೀವು ಎಷ್ಟು ಪ್ರೂನಿಂಗ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಗಿಡಗಳು ಬೆಳೆಯುತ್ತೆ. ಅದು ನನ್ನ ಒಂದು ಅನುಭವ. ಅದರಿಂದ ನಾನು ಹೇಳ್ತಾ ಇರೋದು. ನೋಡಿ, ಇದು ಕಟ್ಟಿಂಗಿಂದ ಬಂದಿರುವಂತಹ ಗಿಡ. ಇದು ತುಂಬ ದೊಡ್ಡದಾಗೂ ಬೆಳೆಯುತ್ತೆ. ಆದರೆ ಈ ಗಿಡ ನನಗೇನು ಬಂದಿದೆಯಲ್ಲ, ಆ ಸೈಜಿನ ಮೇಲೆ ನಾನು ಪಾಟರ್ ಸೈಜನ್ನು ನೋಡ್ತೀನಿ. ನೋಡಿ, ಇದು ಚಿಕ್ಕ ಗಿಡ ಇದೆ. ನಾನು ಚಿಕ್ಕ ಪಾಟನ್ನು ತೊಗೊಂಡಿದ್ದೀನಿ. ಒಂದು ಗೇಣಷ್ಟು ಪಾಟ್ ಇದೆ. ಇದು 8 ಇಂಚು ಪಾಟು, ಅದನ್ನು ತೊಗೊಂಡಿದ್ದೀನಿ ನಾನು. ಅದರಲ್ಲೇ ನಾನಿವತ್ತು ರೀಪಾಟನ್ನು ಮಾಡ್ತಾಯಿದ್ದೀನಿ. ಈ ಮಣ್ಣೆಲ್ಲನೂ ಇದಕ್ಕೆ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಇಪ್ಸಮ್ ಸಾಲ್ಟ್ ಇದ್ದರೆ ಅದನ್ನು ಆ ಮಣ್ಣಿಗೆ ಮಿಕ್ಸ್ ಮಾಡ್ಕೋಬಹುದು. ಬೇವಿನ ಹಿಂಡಿ ಇಲ್ಲ ಅಂದರೆ ಅರಿಶಿಣ ಪುಡಿನ ಹಾಕೋಬಹುದು. ಆಲ್ಟರ್ನೇಟ್ ಏನಾದರೂ ಇದ್ದೇ ಇರುತ್ತೆ ಮನೆಯಲ್ಲಿ, ಅದನ್ನೇ ಹಾಕಬೇಕು ಅಂತ ಏನೂ ಇಲ್ಲ. ನೋಡಿ, ಈಗ ಇದನ್ನು ಎಲ್ಲ ಮಣ್ಣನ್ನು ಹಾಕ್ಕೊಂಡಿದ್ದೀನಿ. ಈಗ ನಾನು ಆ ಮಣ್ಣು ಅದೇನು ಆನ್ಲೈನಿಂದ ಬಂದಿತ್ತಲ್ಲ, ಅದು ಮಣ್ಣಲ್ಲಿ ಇತ್ತು. ಅದನ್ನು ಮೇಲೆ ಒಂಚೂರು, ಕೆಳಗಡೆ ಒಂಚೂರು ತೆಗ್ದಿದ್ದೀನಿ ಅಷ್ಟೇ, ಪೂರ್ತಿಯಾಗಿ ತೆಗ್ದಿಲ್ಲ ನಾನು. ಹಾಗೆ ಇದನ್ನು ರೀಪಾಟನ್ನು ಮಾಡ್ತಾಯಿದ್ದೀನಿ. ಪೂರ್ತಿಯಾಗಿ ತೆಗಿಬಾರ್ದು, ಯಾಕಂದರೆ ಬೇಸಿಗೆ ಇದೆ, ಬೇಗ ಒಣಗೋಗಿಬಿಡುತ್ತೆ. ಅದಕ್ಕೋಸ್ಕರ. ಆಮೇಲೆ ಇದನ್ನು ನೀವು ಶೇಡಿ ಏರಿಯಾದಲ್ಲೇ ಬೆಳೆಸಬೇಕು. ಅಂದರೆ ಬಾಲ್ಕನಿನಲ್ಲೇ ಇದು ಬೆಳೆಯುವಂಥದ್ದು. ನೀವು ಟೆರೆಸ್ಸಲ್ಲಿ ಹಾಕಿದ್ರೆ ಸ್ವಲ್ಪ ಕಷ್ಟ ಬೆಳೆಯೋದು. ಅದರಲ್ಲೂ ಈ ಬೇಸಿಗೆನಲ್ಲಿ ತಡ್ಕೊಳಲ್ಲ ಗಿಡ. ಹಾಗಾಗಿ ಇದು ಹೂ ಮಾತ್ರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಒಂದು ಸರಿ ಇದ್ರ ಹೂವಿನ ಫೋಟೋ ಸಿಕ್ಕರೆ ನಾನು ನಿಮಗೆ ಹಾಕ್ತೀನಿ. ನೋಡಿ, ನಾನಿಲ್ಲಿ ಎಪ್ಸಮ್ ಸಾಲ್ಟನ್ನು ನೀರಿಗೆ ಹಾಕಿಬಿಟ್ಟು ಅದನ್ನೇ ನಾನು ಪಾಟಿಗೆ ಹಾಕ್ತಾಯಿದ್ದೀನಿ. ಫಸ್ಟ್ ಟೈಮ್ ಚೆನ್ನಾಗಿ ಒಂದು ಸರಿ ನೀರನ್ನು ಹಾಕ್ಕೊಳ್ಳಿ. ಡ್ರೈನೇಜ್ ಹೋಲು ಕರೆಕ್ಟಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಜಾಸ್ತಿ ನೀರನ್ನು ಹಾಕಕ್ಕೆ ಹೋಗಬೇಡಿ. ಆಮೇಲೆ, ಯಾಕಂದರೆ ಈಗ ತಾನೇ ರಿಪೋರ್ಟ್ ಮಾಡಿದ್ದೀವಿ, ಓವರ್ ವಾಟ್ರಿಂಗ್ ಆದರೂ ಗಿಡ ಕೊಳ್ತೋಗ್ಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ಪೂರ್ತಿ ಬಿಸಿಲಲ್ಲಿ ಇಡಕ್ಕೆ ಹೋಗಬೇಡಿ. ಬಾಲ್ಕನಿನಲ್ಲಿ ಒಂದು 2 ಗಂಟೆ ಬಿಸಿಲು ಬೀಳುತ್ತೆ ನೋಡಿ, ಆ ಜಾಗದಲ್ಲಿ ಇದನ್ನು ಇಡಿ ಸಾಕು. ಈಗ ಫ್ಲವರ್ ಬರೋ ಟೈಮು. ಯಾಕಂದರೆ ನಾನು ಅವ್ರ ಮನೆಗೆ ಹೋದಾಗ ತುಂಬ ಚೆನ್ನಾಗಿ ಫ್ಲವರ್ ಬಂದಿತ್ತು. ನೋಡಿದ್ರೆ ಗಿಡ ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ನಾನು ಇದನ್ನ ತರಿಸಿದ್ದು. ನೀರೆಲ್ಲ ಹಾಕಿ ಆದಮೇಲೆ ನೀವು ಇದನ್ನು ಶೇಡಿ ಏರಿಯಾದಲ್ಲೇ ಇಡಿ. ಆಮೇಲೂ ಕೂಡ ನೀವು ಶೇಡಿ ಏರಿಯಾದಲ್ಲೇ ಇಡಿ. ಹೂಗಳು ತುಂಬ ಚೆನ್ನಾಗಿ ಬರುತ್ತೆ. ಇದರದ್ದು ನೆಕ್ಸ್ಟ್ ಅಪ್ಡೇಟನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.